ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಹಾಯ್ ಆಲ್, ಇವತ್ತು ನಾನು ಮಮ್ಮಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂಥರ ಮಿಕ್ಸ್ಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಶಾಪಿಂಗ್ ವ್ಲಾಗ್, ಫಂಕ್ಷನ್ ವ್ಲಾಗ್ ಎಲ್ಲ ಇನ್ಕ್ಲೂಡಿಂಗ್. ಮಮ್ಮಿ ಮನೆಗೆ ಹೋಗಿ ಆಲ್ಮೋಸ್ಟ್ 1 ಮಂತೇ ಆಗಿತ್ತು. ನಾನು ಅತ್ತೆಯವ್ರ ಮನೇಲಿ ಪೂಜೆ ಇದ್ದಾಗ ಆವಾಗ ಜಸ್ಟ್ 1 ಅವರ್ ಹೋಗಿ ಬಂದಿದ್ದೆ ಅಷ್ಟೇ. ಸ್ಟೇ ಆಗೋಕ್ಕೆಲ್ಲ ನಾನು ಹೋಗೇ ತುಂಬ ದಿನ ಆಯಿತು. ಹಾಗಾಗಿ ಇದು ಇನ್ನು ಕ್ರಿಸ್ಮಸ್ ಹಾಲಿಡೇಸ್ ಬಂದಿಲ್ಲ. ಮಮ್ಮಿ ಮನೇಲಿ ರಿಲೇಟಿವ್ ಅವ್ರದ್ದು ಫಂಕ್ಷನ್ ಇತ್ತು. ಮಮ್ಮಿ ಮನೆ ಹತ್ರನೇ ಮಾಡ್ತಾಯಿದ್ರು. ನಾನು ಲಾಸ್ಟ್ ಇಯರ್ ಮದುವೆದೆಲ್ಲ ತೋರಿಸಿದ್ದೆ. ಅವ್ರದ್ದೇ ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಎಲ್ಲನೂ ನಮ್ಮ ಅತ್ತೆಯವರು ನಾವು ಎಲ್ಲನೂ ಬಂದಿದ್ವಿ. ಮತ್ತು ನಮ್ಮದೊಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಮೇನ್ಲಿ ನಾವು ಇನ್ನೊಂದು ದಿವಸನೇ ಹೋಗಿದ್ದು. ಫ್ರೈಡೇ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ದಿಹಾನ್ಗೆ ಸ್ಕೂಲ್ ರಜೆ ಇರಲಿಲ್ಲ. ಹಾಗಾಗಿ ನಾವು ಸ್ಯಾಟರ್ಡೇ ಹೋಗಿ ಸಂಡೇ ಒಂದು ದಿವಸ ಸ್ಟೇ ಆಗಿ ಏನು ಜಸ್ಟ್ ಒಂದು 12 hours ಅಂತಲೇ ಹೇಳ್ಬೋದು. ಸ್ಟೇ ಆಗಿ ಬೆಳಿಗ್ಗೆನೇ ತಿರ್ಗಾ ಇನ್ನೊಂದು ಫಂಕ್ಷನ್ ಇತ್ತು ಅಂತ ಹೊರಟ್ವಿ. ಈಗ ಸ್ವಲ್ಪ ಶಾಪಿಂಗಿಗೆ ಅಂತ ನಾನು ನಮ್ಮ ಅತ್ತೆ ಎಲ್ಲ ಹೋಗಿದ್ದೀವಿ. ಇದೊಂದು ವಿಡಿಯೋ ನಾನು ಏನಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ಟೈಮೇ ನಾನು ಇಂಚರಾಗೆ ಮತ್ತು ರೀತುಗೆ ಸಿಲ್ವರ್ ಡಾಪ್ ತೊಗೊಳಕ್ಕೆ ಹೋದಾಗ ಎಷ್ಟೊಂದು ಜನ ಡೀಟೇಲ್ಸ್ ಕೇಳಿದ್ರಿ. ಈಗ ನಾನು ಒಂದಷ್ಟು ತೋರಿಸ್ತಾ ಇದ್ದೀನಿ. ನಂದು ಕಮ್ಮಿಂಗ್ ಡೇಸಲ್ಲಿ ತೊಗೊಳೋದು ಪ್ಲ್ಯಾನ್ಸ್ ಇದೆ. ಹಾಗಾಗಿ ನಾನು ನೋಡೋಣ ಅಂತ ಹೋದ್ವಿ. ಮತ್ತು ಫ್ಯಾಮಿಲಿ ಶಾಪಿಂಗು ಇತ್ತು. ಯಾವತ್ತಿದ್ರೂ ಸಿಲ್ವರ್ ಇನ್ವೆಸ್ಟ್ಮೆಂಟು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಯಾವತ್ತೂ ಇದಾಗಲ್ಲ. ಹಾಗಾಗಿ ಗೋಲ್ಡ್ ಮೇಲೆ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅಂತೂ ನಮಗೆ ಫ್ಯೂಚರ್ ಯೂಸ್ಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ನನಗೆ ಆ್ಯಂಟಿಕ್ ಡಿಸೈನೇ ಬೇಕಾಗಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ಹೋಗ್ತಾ ಡೀಟೇಲ್ಸ್ ಹೇಳ್ತೀನಿ. ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗೂ ತುಂಬ ಜನ ಕೇಳಿದ್ರಿ. ಇದು ಆಲ್ಮೋಸ್ಟ್ ನಮಗೆ 250, 280, 300 ಗ್ರಾಮ್ಸಲ್ಲಿ ಬರುತ್ತೆ. ಇದ್ರ ಮೇಲೆ ಏನಂತಂದರೆ ವೇಸ್ಟೇಜ್ ಮೇಕಿಂಗು ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ವೇಸ್ಟೇಜ್ ಮೇಕಿಂಗ್ ಅನ್ನೋಕ್ಕಿಂತ ಇದು ಪೀಸ್ ಲೆಕ್ಕ ಇರುತ್ತೆ. ಮಾಮೂಲಿ ನಾವು ಸಿಲ್ವರ್ ಏನು ಬೈ ಮಾಡ್ತೀವೋ ಅದಕ್ಕಿಂತ ಇದೊಂದು ಸ್ವಲ್ಪ ಡಬಲ್ದು ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ಆ್ಯಂಟಿಕ್ ಫಿನಿಶಿಂಗ್ ಇರುತ್ತೆ. ಮತ್ತು ಡಾಬ್ಗೆ ಈ ಥರ ಐಟಮ್ಸ್ಗೆ ಬೇರೆ ಪ್ರೈಸ್ ಇರುತ್ತೆ. ಹಾಗಾಗಿ ನಾವು ಎಲ್ಲ ನೋಡಿಕೊಂಡು, ಮತ್ತು ಒಂದು ಸ್ವಲ್ಪ ಫ್ಯಾಬ್ರಿಕ್ ಶಾಪಿಂಗ್ ಇತ್ತು. ನಾವು ಹೋಗಿದ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ. ನಮ್ಮ ಅತ್ತೆಗೆ ಒಂದು ಲೆನಿನ್ ಸಾರಿಗೆ ಒಂದು ಬೇಕಾಗಿತ್ತು ಬಟ್ಟೆ ಅಂತ ಹೋಗಿದ್ದು, ಬ್ಲೌಸ್ಗೆ. ನಮ್ಮ ಮನೆಯಿಂದ ನಾನು ಕಮರ್ಷಿಯಲ್ ಸ್ಟ್ರೀಟ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ತುಂಬ ದೂರನೇ ಆಗುತ್ತೆ. ಮೆಟ್ರೋದಲ್ಲಿ ಹೋಗ್ಬಿಟ್ಟು ಬಂದರೆ ಕಂಫರ್ಟೇಬಲ್, ಅಂದರೆ ಸ್ವಲ್ಪ ಬೇಗ ಹೋಗ್ಬೋದು. ಇಲ್ಲ ಅಂತಂದರೆ ಮೆಟ್ರೋಲು ರಶ್ ಇರುತ್ತೆ. ಹಾಗಾಗಿ ಮಮ್ಮಿ ಮನೆಗೆ ಬಂದಾಗ ಅತ್ತೆದು ಶಾಪಿಂಗ್ ಇತ್ತು ಅಂತ ಹೋದ್ವಿ. ನಾವು ಲೇಡೀಸ್ ಮೊದಲೇ ಕೇಳಬೇಕಾ, ನಾವು ಏನಾದರೂ ನೋಡಿದ್ರೆ ನಾವು ಬೇಡ ಅಂತ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಕಮಿಟ್ ಆಗಿಬಿಟ್ಟಿರ್ತೀವಿ. ನಾನು ಫ್ಯಾಬ್ರಿಕ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಬಂದಾಗೂ ನಾನು ತೋರಿಸಿದೆ. ಅದರಲ್ಲೇ ಇವಾಗ ಡಿಫ್ರೆಂಟ್ ಕಲರ್ಸ್ ಬಂದಿತ್ತು. ನಾನು ಹಾಗಾಗಿ ನೋಡ್ತಾಯಿದ್ದೆ ಯಾವುದಾದ್ರೂ ಒಂದು ಕಲರ್ ನೋಡೋಣ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ದುಪ್ಪಟ್ಟಾಸು ಲೆಹೆಂಗಾಗೆ ಆ ಥರದಕ್ಕೆಲ್ಲ ಫುಲ್ ಕಂಪ್ಲೀಟ್ ದುಪ್ಪಟ್ಟಾನೇ ಬರುತ್ತೆ. ಲಂಗ ದಾವಣಿಗೆ ಅದೆಲ್ಲ. ಇದು ಲಂಗ ದಾವಣಿಗೆಲ್ಲನೂ ಲೆಹೆಂಗಾಗೆ ಈ ಥರದ್ದೆಲ್ಲ ಸ್ಟಿಚ್ ಮಾಡಿಸ್ಬೋದು, ಚೆನ್ನಾಗಿರುತ್ತೆ. ಇದು ಮೀಟರ್ ನಾನು ಕೇಳಲಿಲ್ಲ, ಜಸ್ಟ್ ಒಂದು ವಿಡಿಯೋ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ನಾವು ಯಾವಾಗಾದರೂ ಹೋಗಬೇಕಂದ್ರೆ ನಮಗೂ ಐಡಿಯಾ ಬರುತ್ತೆ ಯಾವುದಾದ್ರೂ ಫಂಕ್ಷನ್ಗೆ ಅಂತ. ಪರ್ಟಿಕ್ಯುಲರ್ ಫ್ಯಾಬ್ರಿಕಲ್ಲಿ ನನಗೆ ಈ ಡಿಸೈನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಈ ಸತಿ ವೆರೈಟೀಸ್ ಬಂದಿತ್ತು ಅಂತ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಈ ಥರ ಒಂದು ಬ್ಲೌಸ್ ನಾವು ತೊಗೊಂಡ್ರೆ ಸಾಕು, ಒಂದು 2-3 ಸ್ಯಾರೀಸ್ಗೆ ನಾವು ವೇರ್ ಮಾಡ್ಬೋದು. ಇದು ಪೈತಾನಿಯಲ್ಲಿ ದುಪ್ಪಟ್ಟ. ಇದು ಕಂಪ್ಲೀಟ್ ದುಪ್ಪಟ್ಟ ಬರುತ್ತೆ. ಇದು ಆ ಥರ ಇದ್ದಾಗ ಯೂಸ್ ಆಗುತ್ತೆ. ದುಪ್ಪಟ್ಟ ಫುಲ್ ಕಂಪ್ಲೀಟಾಗಿ ಒಂದೇ ಸತಿ ತೊಗೊಬೋದು. ಈ ಥರ ಫ್ಯಾಬ್ರಿಕ್ಸು ಅದೆಲ್ಲನೂ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಫ್ಯಾಬ್ರಿಕ್ ತೊಗೊಂಡೆ ಏನು ಅಂತೆಲ್ಲ. ಯೂಶ್ವಲಿ ನಾನು ಅದೇ ಡಾಬ್ ಡೀಟೇಲ್ಸ್ ಒಂದು ಹೇಳ್ಬೇಕಾಗಿತ್ತು, ಹಾಗಾಗಿ ನಾನದು ವಿಡಿಯೋ ಮಾಡಿದ್ದು. ನನಗೆ ಈ ಕ್ರೀಮಲ್ಲಿ ತುಂಬಾ ಇಷ್ಟ ಆಯಿತು. ಕ್ರೀಮಲ್ಲಿ ನನಗೊಂದು ಫ್ಯಾಬ್ರಿಕ್ ಬೇಕಾಗಿತ್ತು. ಹಾಗಾಗಿ ಇದ್ರ ಮೇಲೆ ಆಲ್ಮೋಸ್ಟ್ 1-2-3 ಕಲರ್ಸ್ ಇರೋದ್ರಿಂದ ಕ್ರೀಮು ಮತ್ತು ಈ ಗೋಲ್ಡಲ್ಲಿ ತೊಗೊಂಡಾಗ ಮಿಕ್ಸ್ ಮ್ಯಾಚ್ ಎಲ್ಲ ಮಾಡ್ಬೋದು ಅಂದ್ಬಿಟ್ಟು ನಾನು ಇದು ತುಂಬಾ ಇಷ್ಟ ಆಯಿತು. ಅಂದರೂ ನೋಡೋಣ ಬೇಡ, ಕಮಿಟ್ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೆ. ತಿರ್ಗಾ ಒಂದೆರಡು ಡಿಸೈನ್ಸ್ ಎಲ್ಲ ನೋಡಿದೆ. ಇದು ಫ್ಯಾಬ್ರಿಕ್ಸ್ ಅಂತೂ ನಾವು ಹೇಳೋಂಗೆ ಇಲ್ಲ, ಯಾಕಂದರೆ ಯೂಶ್ವಲಿ ನಾವು ಈ ಥರ ಫ್ಯಾಬ್ರಿಕಲ್ಲಿ ಸುಮಾರು ತೊಗೊಂಡಿದ್ದೀವಿ. ಅದಕ್ಕೇ ನಾನು ಇದರಲ್ಲಿ ಆಲ್ರೆಡಿ ನಾನು ಒಂದು 2-3 ತೊಗೊಂಡಿದ್ದೀನಿ, ಇದೆಯಲ್ವಾ ಅಂದ್ಬಿಟ್ಟು. ಕ್ರೀಮಲ್ಲಿ ಟ್ರೈ ಮಾಡಿದ್ರೆ ಅದ್ರ ಮೇಲೆ ಸೀಕ್ವೆನ್ಸ್ ಎಲ್ಲ ಬೇರೆ ಕಲರ್ ಇದೆ. ಹಾಗಾಗಿ ನಾನು ಕ್ರೀಮೇ ತೊಗೊಂಡೆ ಫೈನಲಿ. ಸೊ ಅದು ಆಲ್ಮೋಸ್ಟ್ ನಮಗೆ 950-980 ಮೀಟರ್ ಬರುತ್ತೆ ಇದು.
ಇದು ನನಗೆ ತುಂಬಾ ಇಷ್ಟ ಆಯಿತು ಫೈನಲಿ. ಸೊ ಇದು ಒಂದು ತೊಗೊಂಡು ನಮ್ಮ ಅತ್ತೆ ಒಂದು 2-3 ಬ್ಲೌಸ್ ಪೀಸ್ ಎಲ್ಲ ಅವ್ರು ತೊಗೊಂಡ್ರು. ಇದೀಸ್ಕೊಬೇಕಾಗಿತ್ತು. ನಾವು ಶ್ರೇಯಸ್ ಬಂದರೆ ಅಂತೂ ನಮ್ಮ ಮನೇಲಿ ನಾನು ಯೂಶ್ವಲಿ ಹೇಳ್ದಂಗೆ ಯಾವಾಗಲೂ ಕಾಮಿಡಿ ಇದ್ದೇ ಇರುತ್ತೆ. ನಾನು ಅದರಲ್ಲೂ ಏನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ವಿ ಅಂದರೆ ಬಿಗ್ ಬಾಸಲ್ಲಿ ಗಿಲ್ಲಿ ಯಾವ ಥರ ಕಾಮಿಡಿ, ಇನ್ಸ್ಟೆಂಟ್ ಕಾಮಿಡಿ, ಆ ಸೆನ್ಸ್ ಆಫ್ ಹ್ಯೂಮರ್ ಏನಿದೆ ಇವನು ಹಂಗೆ ಇಮ್ಮಿಡಿಯೇಟ್ ಹಂಗೆ ಮಾತಾಡ್ತಾನೆ. ಇಲ್ಲಿ ನೀವು ಡಿಟೇಲಾಗಿ ಅಬ್ಸರ್ವ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಅತ್ತೆ ನಿವ್ಯಾ ಕ್ರೀಮ್ ಹಾಕೋ ಅಂತಂದರೆ ನವ್ಯಾನ ಅಂತ ಆ ಥರ ಅವ್ನ ಸೆನ್ಸ್ ಆಫ್ ಹ್ಯೂಮರ್ ಹಂಗೆ ಇನ್ಸ್ಟೆಂಟಾಗಿ ಕಾಮಿಡಿ ಮಾಡ್ತಾನೆ ಅವನು. ನಾವಿಲ್ಲಿ ಲಾಸ್ಟ್ ಟೈಮ್ ಇನ್ಶರಾಕ್ ಡಾಬ್ ತೊಗೊಂಡಿದ್ದಕ್ಕೂ ನಮಗೆ ಇವಾಗ ನೋಡ್ತಾ ಇರೋದಕ್ಕೂ ಪ್ರೈಸ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಇವಾಗಂತೂ ಸಿಲ್ವರ್ ಪ್ರೈಸ್ ಜಾಸ್ತಿನೇ ಇದೆ. ನಾವಿದು ತೊಗೊಂಡಿದ್ದು ಒಂದು 3-4 ಮಂತ್ಸ್ ಬ್ಯಾಕ್ ಅನಿಸುತ್ತೆ. ಆವಾಗ ಆಲ್ಮೋಸ್ಟ್ 100s ಇತ್ತು ಸಿಲ್ವರ್ ಪ್ರೈಸು. ಇವಾಗಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ನಾವು ಇವಾಗ ನೋಡ್ಕೊಂಡು ಬಂದರೆ ಒಂದು ಐಡಿಯಾ ಬರುತ್ತೆ ಅಂತ ಇಲ್ಲಿ ನಮ್ಮ ಅತ್ತೆ ಸ್ಯಾರೀಸ್ ತೊಗೊಂಡು ಬಂದಿದ್ರು. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಮ್ಮ ಅತ್ತೆ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಂತ ವ್ಲಾಗ್ ಅಪ್ಲೋಡ್ ಮಾಡಿದೆ. ಅತ್ತೆ ತೊಗೊಂಡು ಬಂದಿದ್ರು. ಇಲ್ಲಿ ಮಮ್ಮಿ ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಒಂದು 6 ಸ್ಯಾರೀಸ್ ಬೈ ಮಾಡಿದ್ರು. ಅತ್ತೆದಿರು, ಚಿಕ್ಕಮ್ಮ ಎಲ್ಲನೂ. ಇಲ್ಲಿ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡಿದರು ಭಟ್ರು. ನೆಕ್ಸ್ಟ್ ಡೇ ಫಂಕ್ಷನ್ ಇದ್ದಿದ್ದು, ನಾನ್ ವೆಜ್ ಫಂಕ್ಷನ್. ಸ್ಯಾಟರ್ಡೇ ನಾವೆಲ್ಲರೂ ಒಂಥರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲರೂ ಮಾತಾಡ್ಕೊಂಡು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಇವಾಗ ಯಾರೋ ಒಬ್ಬರು ಊಟ ಮಾಡ್ಕೊಡ್ತಾರೆ, ಕೂತ್ಕೊಳ್ಳೋದು, ತಿನ್ನೋದು, ಅದೊಂಥರ ನಾವು ಚೆನ್ನಾಗಿರುತ್ತೆ. ಎಲ್ಲರೂ ಬಂದಾಗ ಇಲ್ಲ ಯಾರಾದರೂ ಒಬ್ಬರು ಅಡುಗೆ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಅದಕ್ಕಿಂತ ಇದೊಂಥರ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ಥರ ಯಾವಾಗಲೂ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಅನ್ನಿಸ್ತಾ ಇರುತ್ತೆ. ಅನ್ನ, ಬೇಳೆ ಸಾಂಬಾರು ಮತ್ತು ಬೋಂಡ ಮಾಡಿದರು. ಇನ್ನೊಂದು ಏನಾಗಿತ್ತು ಅಂತಂದರೆ ಸಾರಿಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರು. ನಮ್ಮ ಮನೇಲಿ ಏನಂತಂದರೆ ಯಾರಿಗೂ ತುಪ್ಪ ಅಂತಂದರೆ ಫ್ಲೇವರ್ ಇಷ್ಟ ಆಗೋಲ್ಲ. ನನಗೆ ಸ್ಪೆಸಿಫಿಕ್ಕಾಗಿ ಸಾರಿಗೆ ಅನ್ನಕ್ಕೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ನನಗೆ ಇಷ್ಟನೇ ಆಗೋಲ್ಲ. ನಂಗೆ ಫ್ಲೇವರೇ ಇಷ್ಟ ಆಗೋಲ್ಲ ಅದು. ರೊಟ್ಟಿಗೆ, ಚಪಾತಿಗೆ ಅದಕ್ಕಂತಂದರೆ ತಿಂತೀನಿ, ದೋಸೆಗೆಲ್ಲ ಹಾಕಿದಾಗ. ಬಟ್ ನನಗೆ ಸಾರಿಗೆ ಇಷ್ಟ ಆಗೋಲ್ಲ. ಇವ್ರು ಯಾರಿಗೂ ಹೋಗ್ತಾಯಿಲ್ಲ ಒಳಗಡೆ. ಇಲ್ಲಿ ರಕ್ಷಿತಕ್ಕ ಮಕ್ಕ ನೋಡೋದೇ ಗೊತ್ತಾಗ್ತಿದೆ ತುಪ್ಪ ಅಂತ. ಎಣ್ಣೆ ತುಪ್ಪ ಹಾಕಲ್ಲ ಇಡ. ಹೆಂಗಿದೆ ದಿಯಾ? ದಿಯಾನ್ ಹೆಂಗಿದೆ? ಚೆನ್ನಾಯ್ತಾ? ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ರಿ ಅಕ್ಕ. ರಿಯಾಕ್ಷನ್ ಇಲ್ಲೆಲ್ಲರೂ ಇವ್ರು ಇನ್ನು 5 ಇನ್ನೊಂದು 10 ಜನ ಇದ್ದಾರಲ್ಲ ಅಷ್ಟೇ. ಇಲ್ಲ 10 ಜನ ಇಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಆಗಿತ್ತು. ಇದು ಆಲ್ಮೋಸ್ಟ್ 10 o'clock ವ್ಲಾಗ್ ಅಂತಲೇ ಹೇಳ್ಬೋದು. ಇವಾಗ ಎಲ್ಲರೂ ಚಿತ್ರಾನ್ನ ಮತ್ತು ಬಿರಿಯಾನಿನೂ ರೆಡಿ ಇತ್ತು, ಚಿಕನ್ ಫ್ರೈ. ಆಮೇಲೆ ಅಂತಂದರೆ ತಿನ್ನೋಕ್ಕಾಗಲ್ಲ ಅಂತಾಗ ಫಸ್ಟು ಮಾಡಿದ ತಕ್ಷಣವೇ ಟೇಸ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ರು. ನಾವು ಈ ಥರ ಟೇಬಲ್ ಹಾಕ್ಕೊಂಡು ಎಲ್ಲರೂ ಜೊತೆಗೆ ಇನ್ಕ್ಲೂಡಿಂಗ್ ನಮ್ಮ ಡ್ಯಾಡಿ ಈ ಥರ ಎಲ್ಲ ನಾವು ನಿಂತ್ಕೊಂಡು ಯಾವತ್ತೂ ತಿಂದಿಲ್ಲ. ಫಸ್ಟ್ ಟೈಮ್ ಅನಿಸುತ್ತೆ. ಅದಕ್ಕೆ ನಾನು ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿದ್ದೀನಿ ರೀಲಾಗಿ. ಎಲ್ಲರೂ ಪ್ರತಿಯೊಬ್ಬರೂ ನನ್ನ ತಮ್ಮ, ನಾವು, ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಅಷ್ಟೇ ಒಂದೇ ಎಲೆಯಲ್ಲಿ ಈ ಥರ ಇಬ್ಬಿಬ್ರು ಆ ಥರ ಕಾಂಬಿನೇಷನ್ ಮಾಡಿಕೊಂಡು ಒಬ್ರಿಗೊಬ್ರಿಗೆ ತಿನ್ನಿಸ್ಕೊಂಡು ಟೇಸ್ಟ್ ಮಾಡಿಕೊಂಡು ಎಲ್ಲ
ನಾನು ಫುಲ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಇನ್ನೊಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ದು ಪಾಪುದು ನೇಮಿಂಗ್ ಸೆರೆಮನಿ ಇತ್ತು. ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಅದಕ್ಕೋಸ್ಕರ ಇನ್ನೊಂದು ದಿವಸನೇ ಬಂದು ಬೆಳಗ್ಗೆ ಅಟೆಂಡ್ ಮಾಡಿಕೊಂಡು ಮುಗಿಸ್ಕೊಂಡು ಹೋಗೋಣ ಅಂತ ನಾನು ಒಂದು 10:30 ಅಷ್ಟೊತ್ತಿಗೆ ಬಿಟ್ವಿ. ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕಾಗಿತ್ತು ನಾವು. ಅದು ತುಂಬ ದೂರ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಮುಗಿಸ್ಕೊಂಡು ಊಟ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಮಧ್ಯಾಹ್ನ ಅಷ್ಟೊತ್ತು ರೀಚ್ ಆಗ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಇವ್ರೂ ಟಿಫನ್ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೊರಟ್ವಿ. ನನ್ನ ತಂಗಿಯವ್ರು ಬರೋಷ್ಟೊತ್ತು ನಾವು ಬಿಟ್ಟಿದ್ವಿ. ಯಾಕಂದ್ರೆ ಅವ್ರು ಬರೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಫುಲ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಇಲ್ಲಿ ನಾವು ಎಲ್ಲರೂ ಮಾತಾಡಿಕೊಂಡು ಇನ್ನು ಟೇಸ್ಟ್ ಮಾಡ್ತಾನೇ ಇದ್ದೀವಿ. ಎಲ್ಲರೂ ಒಂದೇ ತಟ್ಟೆಯಲ್ಲಿ ಒಂದೇ ಸತಿ ಹಾಕ್ಕೊಂಡಾಗ ಅದು ಗೊತ್ತಾಗಲ್ಲ. ಹೆಂಗೆ ಅಂದರೆ ಇನ್ನು ಖಾಲಿ ಆಗ್ತಾ ಇರುತ್ತೆ, ತೊಗೊಂಬರ್ತಾ ಇರ್ತಾರೆ, ಆ ಥರ ಒಂದು. ತಿರ್ಗಾ ಮಧ್ಯಾಹ್ನ ಊಟದಲ್ಲಿ ತಿನ್ನೋಕ್ಕಾಗಲ್ಲ, ಇದನ್ನು ಹೆವಿ ಆಗೋಗ್ಬಿಟ್ಟಿರುತ್ತೆ. ನನಗೆ ಹಂಗೆ ಆಗಿದ್ದು. ಮಧ್ಯಾಹ್ನ ತಿನ್ನೋಣ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ತಿನ್ಕೊಂಡು ಹೋಗಿದ್ದೆ. ಮಧ್ಯಾಹ್ನ ಅಂತೂ ಏನೂ ತಿನ್ನೋಕ್ಕಾಗಲಿಲ್ಲ ನನಗೆ. ಒಂದು ಜಾಮೂನ್ ಮತ್ತು ಒಂದು ಜ್ಯೂಸಲ್ಲಿ ಎಂಡ್ ಮಾಡಿದ್ದೀನಿ. ಈ ಥರ ಹಿಂಗಾಗುತ್ತೆ. ಒಂದು ವೈಬ್ ಚೆನ್ನಾಗಿತ್ತು, ಒಂದು ಮೆಮೊರೇಬಲ್ ವೈಬ್ ಅಂತಲೇ ಹೇಳ್ಬೋದು. ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು, ಈ ಥರ ಎಷ್ಟೊಂದು ದಿವಸ ಆದಮೇಲೆ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಇವಾಗ ಎಲ್ಲರೂ ದೊಡ್ಡವರಾಗಿರೋದ್ರಿಂದ ಎಲ್ಲ ಕಾಲೇಜಸ್ಸು, ಒಬ್ಬರು ಸ್ಕೂಲು ಮತ್ತು ಒಬ್ಬರು ಆಫೀಸು, ಒಬ್ಬರು ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲ ಇರ್ತೀವಿ. ಎಲ್ಲರೂ ಈ ಥರ ಸಿಕ್ಕಿದಾಗ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಇದು ನನ್ನ ತಂಗಿ ವಿಡಿಯೋ ಎಲ್ಲ ಮಾಡಿ ಕ್ಯಾಪ್ಚರ್ ಮಾಡಿ ಕಳಿಸಿದ್ದು. ನಾನು ಇವರೆಲ್ಲರೂ ಬಂದಾಗ ನಮ್ಮ ಚಿಕ್ಕಮ್ಮ ಮನೇಲಿ ಅಡುಗೆ ಮಾಡ್ತಾಯಿದ್ದಿದ್ದು, ನಮ್ಮ ಮನೇಲಿ ಊಟ ಹಾಕ್ಸ್ತಾ ಇದ್ದಿದ್ದು. ಆಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಹೋಗಿದ್ದಾರೆ. ಸಾಯಂಕಾಲ ನಾನು ಸ್ವಲ್ಪ ಬೇಗನೆ ಬಿಟ್ಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.